ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಕಂಟೆಂಟ್ ಕ್ರಿಯೇಷನ್ ಒಳಗ ಡಾಕ್ಟರ್ ಬ್ರೋ ಗಾಡ್ ಇದ್ದಂಗ. ಸ್ಮಾರ್ಟ್ ಇರುವಂತ ಹುಡುಗರಿಗೆ ಬಹಳಷ್ಟು ಹುಡುಗಿಯರು ಇರ್ತಾರ. 15-20 ಜಾಬ್ ಮಾಡಿನ್ ನೋಡ್ರಿ. ಟೈಲರಿಂಗ್ ಇದ್ರು, ಬಿಸ್ನೆಸ್ ಅನ್ನೋಕ್ಕಿಂತ ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ಬಹುದು. ಅವಾಗ 15 ವಿಡಿಯೋ ಹಾಕಿದ್ದಾರೆ. 1.5 ತಿಂಗಳಾಗ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ನನ್ನಿಂದಾನೇ ಮನಿ ಸರ್ವೈವ್ ನೀವೇ ಮೇನ್ ಪಿಲ್ಲರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜೇಶ್ ಕುಂಟೆ ಅವರೇ, ನಿಮ್ಗೂ ನಮಸ್ಕಾರ. ಹೆಂಗ್ ನಡೀತೈತ್ರಿ ಜೀವನ? ಜೀವನ ಏನ್ ಚೆನ್ನಾಗಿ ನಡೀತಾ ಇದೆ ಈಗೀಗ. ಸೊ ನಾವು ಈಗ ಈ ನಮ್ದು ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ನಾವು ಕಂಟಿನ್ಯೂ ಕಂಟೆಂಟ್ ಹೊಸದಾಗೇನೋ ಮಾಡ್ಬೇಕಂತ ಹೊಸದಾಗ ಟ್ರೈ ಮಾಡ್ತಾ ಇದ್ವಿ. ಸ್ವಲ್ಪ ದಿನ ಫುಡ್ ಬ್ಲಾಗ್ ಮಾಡಿದ್ವಿ, ಮತ್ತ ಹಿಂಗೆ ರೈತರದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡ್ತಾರ ಅನ್ನುವಂಥದ್ದು. ಅದು ಮತ್ತ ಇದೇ ರೀತಿ ನಮ್ಮ ಬಿಜಾಪುರದಾಗ ಎಷ್ಟು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅದಾವು, ಅದ್ರ ಬಗ್ಗೆ ಏನ್ ಹಿನ್ನೆಲೆ ಐತಿ, ಅದ್ರ ಬಗ್ಗೆ ನನ್ಗೊಂದ್ ಸ್ವಲ್ಪ ಆಸಕ್ತಿ ಇತ್ತು. ಸೊ ಹಿಂಗಾಗಿ ಅದನ್ನು ಕೂಡ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದೀನಿ. ಬಟ್ ಬಹಳಷ್ಟು ಜನರಿಗೆ ಬಿಜಾಪುರದ ಹಿಸ್ಟ್ರಿ ಗೊತ್ತದ್ರಿ. ಗೋಲ್ಗುಮಟ, ಇಬ್ರಾಹಿಂ ರೋಜಾ, ಆಮೇಲೆ ಉಪ್ಲಿಬೂರ್ದ, ಕಣ್ಣಿಗೆ ಕಾಣುವಂತಾವು ಹಿಸ್ಟ್ರಿ ಬಿಟ್ಟು ಇನ್ನು ಬಹಳಷ್ಟು ಹಿಡನ್ ಪ್ಲೇಸಸ್ ಅದಾವ್ರಿ. 100% ಅದಾವ್ರಿ ಬಿಜಾಪುರದಾಗ. ಹಿಡನ್ ಪ್ಲೇಸಸ್ ಬಾಳ ಅದಾವ. ರಾಜರು ಮಹಾರಾಜರು ಆಳಿದಂತ ಪ್ಲೇಸ್ ಐತಿ, ಹಿಡನ್ ಪ್ಲೇಸ್ ಅದಾವ. ಕಂಟೆಂಟ್ ಕ್ರಿಯೇಷನ್ ಬರ್ಬೇಕಂತ ಯಾಕೆ ಅನಿಸ್ತು? ಆಕ್ಚುಲಿ ನನ್ಗ ಮೊದ್ಲಿಂದಾನೇ ನನ್ಗೇನೋ ಒಂದು ಅಂದ್ರೆ ನಾನ್ ಕಾಣ್ಬೇಕು, ಜನರಿಗೆ ನಾನ್ ಗುರ್ತಾಗಬೇಕು, ನಾ ಏನ್ ಅದೀನಿ ಅನ್ನುವಂಥದ್ದು ಜನರಿಗೆ ಹೇಳ್ಬೇಕು ಅನ್ನೋಂಥದ್ದು ನನ್ನ ತಲೆಯಲ್ಲಿತ್ತು. ಸೊ ಏನೋ ಒಂದು ಆಕ್ಟಿವಿಟಿ, ಏನೋ ಒಂದು ಕನೆಕ್ಷನ್ ಬಿಲ್ಡ್ ಆಗ್ತಿತ್ತು ಅವ್ರ ಜೊತೆ ಮತ್ ನಮ್ ಜೊತೆ ಹಿಂಗ್ ಮಾತಾಡೋದ್ ಕೇಳಿ. ಸೊ ಅವಾಗ ನನಗ್ ಅನಿಸ್ತು, ಸೊ ನಾನು ಈ ರೀತಿ ಮಾಡ್ಬೋದಲ್ಲ ಅಂತ ಹೇಳಿ. ಸಾಕಷ್ಟು ಕ್ರಿಯೇಟರ್ಸ್ ಇದ್ರು ಆಲ್ರೆಡಿ ನಮ್ ಬಿಜಾಪುರದಾಗ. ಸೊ ಅವಾಗ ನನಗೇನ್ ಅನಿಸ್ತು, ನಾನು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿ ಒಂದು ಫಸ್ಟ್ ಟೈಮ್ ನಾನು ಒಂದು ಬಿಜಾಪುರದ ನಮ್ದು ಹಿಸ್ಟ್ರಿ ಬಗ್ಗೆ ಮಾಡ್ಬೇಕಂತ ಅನಿಸ್ತು ನನಗೆ. ನನಗೆ ಎಷ್ಟು ಗೊತ್ತೈತಿ, ನನಗೆ ಎಷ್ಟು ತಿಳಿತೈತಿ ಅದ್ರ ಪ್ರಕಾರ ನಾನು ಮಂದಿಗೆ ಹೇಳ್ಬೇಕಂತ ಹೇಳಿ ನಾನು ಯೂಟ್ಯೂಬ್ ದಾಗ 2024ರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. 2024 ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಮತ್ ಇವಾಗ ಇದನ್ನ ಬ್ಲಾಗಿಂಗ್ ಮಾಡ್ಕೊಂತ ಏನಾದ್ರು ಕೆಲಸ ಮಾಡಾಕತ್ತೀರಾ? ಈಗ ನೋಡ್ರಿ, ನಾನು ಮುಂಚೆ ಒಂದು ಇಲ್ಲಿ ಬಟ್ಟೆ ಶಾಪ್ ಅಂದ್ರೆ ಲಿವೈಸ್ ಅಂತ ಒಂದು ಬ್ರ್ಯಾಂಡ್ ಇತ್ತು. ಆ ಬ್ರ್ಯಾಂಡ್ ದಾಗ ನಾನು ವರ್ಕ್ ಮಾಡ್ತಿದ್ದೆ. ಈಗ ರೀಸೆಂಟ್ ಆಗಿ ನಾನು ಸ್ವಲ್ಪ ಜಾಬ್ ಬಿಟ್ಟಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದ್ ಸ್ವಲ್ಪ ಏನೋ ನಾವು ಇದರಲ್ಲೇ ಅರ್ನ್ ಮಾಡ್ಬೇಕು, ಇದರಲ್ಲೇ ಒಂದ್ ಏನೋ ಒಂದ್ ಪೊಸಿಷನ್ ಹೋಗ್ಬೇಕಂತ ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡಿದೀನಿ. ಸೊ ಹಿಂಗಾಗಿ ರೈತರ ಬಗ್ಗೆ ಏನಾಗ ಹೇಳಿದ್ರೆ, ರೈತರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತ. ಈ ರೈತರ ಬಗ್ಗೆ ನಿಮ್ಮ ಫಾರ್ಮನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ನೀವು ಕೇಳ್ತಾರೋ ಇಲ್ಲ ಅವ್ರೇ ನಿಮ್ ಅಪ್ರೋಚ್ ಮಾಡ್ತಾರ? ಆಕ್ಚುಲಿ ಹೆಂಗಿರ್ತದ್ರಿ, ಕೆಲವೊಂದ್ ಸರ್ತಿ ನಾವ ಹೋಗಿ ಅಪ್ರೋಚ್ ಆಗಿರ್ತೀವಿ. ಸೊ ಯಾಕಂದ್ರ ಅವ್ರದ್ದು ಸಾಕಷ್ಟು ಕೃಷಿ ಭಾಗದಾಗ ಅವ್ರು ಬಹಳಷ್ಟು ಹೆಸರು ಮಾಡಿದ್ರು ಅದಾರ. ಬಹಳಷ್ಟು ಜನ ಒಳ್ಳೆ ಸಲಹೆಗಾರರು ಅಂತ ಹೇಳ್ಬೋದು. ಮತ್ತ ಅವ್ರಿಗೆ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಾರ. ಮತ್ತ ಸಾಕಷ್ಟು ಪ್ರಶಸ್ತಿ ಕೊಟ್ಟಾರ. ಮತ್ತ ಇಲ್ಲಿ ಕೃಷಿ ಮೇಳದಾಗ ಅವ್ರು ಬಂದು ಟ್ರೈನಿಂಗ್ ಅದು ಕೊಡ್ತಾರ. ಅಂದ್ರೆ ಕೃಷಿ ಯಾವ ರೀತಿ ಬೆಳಿಬೇಕು, ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹ್ಯಾಂಗ್ ಮಾಡ್ಬೇಕು. ಈಗ ನಾವೆಲ್ಲಾ ನೋಡ್ತೀವಿ, ಇದು ಆಕಳ ಉಚ್ಚಿ ಹೆಂಡಿ ಎಲ್ಲಾ ಕೆಲವೊಬ್ರು ಬಿಟ್ಟಿರ್ತಾರ. ಅದು ಕೆಲವೊಬ್ರು ಹೊಲದಾಗ ಸಾರಿಸಿ ಅದು ಇದು ಮಾಡ್ತಾರ. ಸೊ ಇವ್ರು ಆಕಳ ಹೆಂಡಿ ಮತ್ತೆ ತಿಪ್ಪಿ ಗೊಬ್ಬರ ಎರಡನ್ನ ಇದು ಮಾಡಿ ಸಾವಯವ ಗೊಬ್ಬರ ಅಂತ ಹೇಳ್ತಾರ, ಗೊತ್ತಲ್ಲ ನಿಮ್ಗೆ? ಆರ್ಗ್ಯಾನಿಕ್ ಗೊಬ್ಬರ ಬೆಳೆಗಳಿಗೆ ಸಿಂಪಡಿಸಿದ್ರ ನಾರ್ಮಲ್ ಆಗಿ ಯಾವ್ದು ಕೀಟನಾಶಕಗಳು ಬರಲ್ಲ. ಕಡಿಮೆ ಖರ್ಚೊಳಗ ಹೆಚ್ಚು ಇಳುವರಿ ನೀವು ಪಡೆಯುವಂಗ ಅಲ್ಲಿ ರೈತರ ನಮಗ ಹೇಳಿದ್ರು. ಸೊ ನಾವು ಈ ರೀತಿ ರೈತರು ಅಂದ್ರೆ ಈಗ ಬಹಳಷ್ಟು ಜನರು ವೀರ್ಯ ಗೊಬ್ಬರ ಅವು ಇವು ಹಾಕ್ತಾರ. ಸೊ ಅದ್ರದಿಂದ ಮಣ್ಣು ಖರಾಬ್ ಆಗುತ್ತೆ, ಮತ್ತ ಬೆಳೆನು ಅಷ್ಟು ಚೆನ್ನಾಗ್ ಬರಲ್ಲ. ಬರ್ತೈತಿ, ಜಲ್ದಿನೇ ಬರುತ್ತೆ, ಆದ್ರೆ ಏನಿರ್ತದ್ರಿ ಅದ್ರಾಗ ಅಷ್ಟು ಶಕ್ತಿ ಇರಲ್ಲ. ಮುಂಚೆ ಜನ ನೋಡ್ರಿ ನೀವು 80 years 90 years ಆದ್ರೂ ಇನ್ನೂ ಗಟ್ಟಿ ಇರ್ತಾರ. ನಾವೀಗ 50-60 ಆದ್ರನೇ 40ಗೆ ಶುಗರ್ ಆಯ್ತು, BP ಆಯ್ತು, ಇವೆಲ್ಲ ಬರ್ಲಾಗ್ತಾವ್ರಿ. ಸೊ ಈ ರೀತಿ ನಮಗೂ ಒಂದ್ ಸ್ವಲ್ಪ ಅವ್ರು ಇನ್ನೊಂದು ಹೇಳ್ಬೇಕಂದ್ರ, ಅವ್ರು ಒಂದು 100 ಗಿಡಗಳು ಬೆಳೆದಾರಿ, ಡಿಫ್ರೆಂಟ್ ಟೈಪ್ಸ್. ನನ್ನ ಅಂದಾಜು ಇನ್ನು ಹೆಚ್ಚು ಇರ್ಬೋದು. ಯಾವ ತರ ಬೆಳೆ ಅಂದ್ರೆ ಒಂದು ಮಸಾಲಾ ಪದಾರ್ಥ, ಆಮೇಲೆ ಆಯುರ್ವೇದಿಕ್ ಗಿಡಗಳು, ಆಮೇಲೆ ಈಗ ಮೊನ್ನೆ ಒಂದ್ ನನ್ಗೆ ಟೇಸ್ಟ್ ಮಾಡಕ್ ಕೊಟ್ಟಿದ್ರು. ಅದೇನಪ್ಪಾ ಅಂದ್ರ ಮಧುನಾಶಿನಿ ಅಂತೇಳಿ.
ಒಂದ್ ಎಲೆ ಇತ್ತದು. ಅದು ತಿನ್ನೋಣ, ಅದು ತಿಂದು ನೀವು ಬ್ಯಾರೆದ್ ಏನೋ ಸ್ವೀಟ್ ತಿನ್ರಿ ಏನೋ ತಿನ್ರಿ ನಿಮ್ಗೆ ಸ್ವೀಟ್ ಹತ್ತುದಿಲ್ಲ. ಮತ್ತೊಂದ್ ಎಲೆ ಕೊಟ್ರು ಅವರು, ಸರ್ವ ಸಾಂಬಾರ್ ಪದಾರ್ಥ ಅಂತ ಹೇಳಿ ಒಂದ್ ಯಾವ್ದೋ ಒಂದ್ ಎಲೆ ಇತ್ತು. ಅದನ್ನ ತಿಂದ್ರೆ ನೀವು ಯಾವ್ದ್ ಇಮ್ಯಾಜಿನ್ ಮಾಡ್ಕೋತೀರಿ ಆ ಎಲೆ ತಿಂತ ಈಗ ಏಲಕ್ಕಿ ಅಂದ್ರೆ ಏಲಕ್ಕಿದ ನಿಮ್ಗ ಫೀಲ್ ಆಗ್ತದ, ಲವಂಗ ಅಂದ್ರ ಲವಂಗ ಫೀಲ್ ಆಗ್ತದ. ಈ ರೀತಿ ಬಹಳಷ್ಟು ಗಿಡಗಳು ಬೆಳೆದಾರ. ಮತ್ತ ಜಾಪಾನ್ದು ಗೋಲ್ಡನ್ ಸುಪಾರ ಅಂತೇಳಿ ತೆಂಗಿನ ಗಿಡಗಳು ಬೆಳೆದಾರ. ಸೊ ಈ ರೀತಿ ಸಾಕಷ್ಟು ಬೆಳೆದಾರ. ಮತ್ತ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ನಾನು, ವಿದ್ಯೆ ಅಭ್ಯಾಸ ಏನು ಇಲ್ದೇನೆ ಸಾಕಷ್ಟು ಹೆಸರು ಮಾಡಿದಾರ ಅವರು. ಅಂದ್ರ ಅವ್ರಿಗೂ ಕೂಡ ನೇಗಲಿ ಯೋಗಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತ ಬಹಳಷ್ಟು ಧಾರವಾಡ ವಿಶ್ವವಿದ್ಯಾಲಯ ಕಡೆಯಿಂದ ಬಹಳಷ್ಟು ಪ್ರಶಸ್ತಿಗಳು ಕೊಟ್ಟಾರ. ಮತ್ತ ಅವ್ರದ್ದು ಇಲ್ಲಿ ಕೃಷಿ ಮೇಳದಾಗ ಅವರು ಈಗ ಹೇಳ್ದಲ್ಲ ಬೀರಪ್ಪ ಒಗ್ಗಿ ಸರ್ ಅವರು, ಅವ್ರಾಗೆ ಇವರು ಅಂದ್ರೆ ಈಗ ಟೀಚ್ ಮಾಡ್ತಾರ, ಸಲಹೆ ಕೊಡ್ತಾರ. ಅಂದ್ರೆ ಈಗ ಸಾಕಷ್ಟು ಜನ ಕೃಷಿದಾಗ ಅಂದ್ರ ಈಗ ಕೋರ್ಸ್ ಮಾಡಿ ಡಿಗ್ರಿ ತಗೊಂಡು ಅವ್ರಿಗೂ ಎಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿರ್ತದ. ನೀವ್ ಹೇಳೋದೇನಪ್ಪಾ ಅಂತಂದ್ರ ಇವಾಗ ಡಿಗ್ರಿ ಕಲ್ಕೊಂಡು ಬೆಂಗಳೂರಿಗೆ ಹೋಗೋದ್ ಬಿಟ್ಟು ಖುಷಿ ಒಳಗ್ ಬರ್ಬೇಕು, ಬಂದ್ರ ಹೆಚ್ಚಿನ ಜ್ಞಾನ ಬರ್ತೈತಿ. ಜ್ಞಾನ ಬರ್ತದ್ರಿ. ನಾವ್ ಅಲ್ಲಿ ಏನ್ ಸ್ಯಾಲರಿ ತಗೋತೀವಲ್ಲ ಅದಕ್ಕಿಂತ ಹೆಚ್ಚುನು ನಾವು ಬೆಳಿಬಹುದು ಅಥವಾ ಅರ್ನ್ ಮಾಡ್ಬೋದು ಅನ್ನೋದು ನಿಮ್ ಉದ್ದೇಶ. ಹೌದೌದು. ಅವರು ಯಾವ್ದೋ ಪಾಕಿಸ್ತಾನದಿಂದ ತಂದಿರುವಂತ ಮಾವಿನಕಾಯಿ ಅಂತ, ಮತ್ತ ಚೀನಾದಿಂದ ತಂದಿರುವಂತ ತೆಂಗಿನಕಾಯಿ ಗಿಡಗಳು ಅಂತ. ಇಂಟ್ರೆಸ್ಟಿಂಗ್. ಹಾ ರೀ, ಮತ್ತೆ ಆಪಲ್ ಕೂಡ ಬೆಳೆದಾರ್ರಿ ಅವರು ಹೊಲದಾಗ. ಹಾ, ಇಂತ ಇದ್ರಾಗ ಟೆಂಪರೇಚರ್ ಎಷ್ಟು ಬಿಸ್ಲಾಗ ಇಲ್ಲಿ ಯಾರು ಅಂತಾರ ಇಲ್ಲಿ ಆಪಲ್ ಬೆಳ್ಯಾಕಾಗಲ್ಲ ಅದು ಬೆಳ್ಯಾಕಾಗಲ್ಲ, ಆದ್ರ ಅವ್ರೊಬ್ರು ರೈತರು ಅಲ್ಲಿ ಬೆಳೆದಾರ್ರಿ. ಏನೇನ್ ಆಗಲ್ಲ ಅಂತ ಹೇಳಾರಲ್ರಿ, ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರು ಸಾಧ್ಯ ಮಾಡಿ ತೋರ್ಸಾರಿ. ಇವಾಗ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಕ್ ಬಂದಿರಲ್ಲ ಜರ್ನಿ ಒಳಗ, ನಿಮ್ ಫ್ಯಾಮಿಲಿ ಒಳಗ ಯಾವ ತರ ಸಪೋರ್ಟ್ ಐತಿ, ಇಲ್ಲ ನಿಮ್ ಫ್ರೆಂಡ್ಸ್ ರಿಯಾಕ್ಷನ್ ಹೆಂಗೈತಿ ಇವಾಗ ಪ್ರೆಸೆಂಟ್? ಮೊದ್ಲೇನೈತ್ರಿ, ನಾರ್ಮಲ್ ಇದ್ವಿ. ಸಜೆಸ್ಟ್ ಮಾಡ್ತಾರೆ ಬಹಳಷ್ಟು ಫ್ರೆಂಡ್ಸ್ ನನಗ, ಮತ್ತೆ ಬಹಳ ಸಪೋರ್ಟ್ ಮಾಡ್ಯಾರ. ಬಹಳ ಸಪೋರ್ಟ್ ಮಾಡ್ತಾರೆ, ಮತ್ತೆ ಹೊಸ ಹೇಳ್ತಾರೆ, ನೀ ಹಿಂಗ್ ಮಾಡು ಇಲ್ಲ ಇದು ಮಾಡು, ಸಜೆಷನ್ ಮಾಡ್ತಾರೆ. ಇದನ್ನ ಮಾಡಿದ್ರೆ ಈ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಯೂಟ್ಯೂಬ್ ದಾಗ ಆತು, ಇನ್ಸ್ಟಾಗ್ರಾಮ್ ದಾಗ ಆತು, ನಿಮ್ದು ಯಾವಾಗ್ ನಿಮ್ದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದ್ದು? ಚಲೋ ವ್ಯೂಸ್ ಬಂದಿದ್ದು ಒಂದೇನಪ್ಪಾ ಅಂದ್ರ ಕೋಲಾರದ ಮೀನ್ ರೀ. ಇದು ನಮ್ದು ಹೊಳಿ ಕೋಲಾರ ಐತಲ್ರಿ, ಫಿಶ್ ಬಗ್ಗೆ ರೀ. ಅವ್ರದ್ದು ದಿನಕ್ಕೆ ಏನಿಲ್ಲ ಅಂದ್ರೂ 500 kg ಫಿಶ್ ಹೋಗ್ತದ್ರಿ. 500 kg ಹೋಗ್ತದ್ರಿ. ಸೊ ಅವ್ರದೊಂದು ವಿಡಿಯೋ ಮಾಡಿದೆ, ಅದು 1.1 ಮಿಲಿಯನ್ ಏನೋ ವ್ಯೂಸ್ ಬಂತ್ರಿ. ಆಮೇಲೆ ನಮ್ ಬಿಜಾಪುರದಾಗಿಂದು ಒಂದ್ ಶಿವಲಿಂಗ ರೀ, ಗವಿಲಿಂಗೇಶ್ವರ ಅಂತ ಹೇಳಿ ಮಾಡಿದ್ದೇರಿ. ಅದ್ರದ್ದು ಹಿನ್ನೆಲೆ ಏನಪ್ಪಾ ಅಂದ್ರ ಅದು ಕಲ್ಯಾಣಿ ಚಾಲುಕ್ಯರ ಕಾಲದ್ರಿ. ಅದು ಅವಾಗಿಂದ ಶಿವಲಿಂಗ ಐತ್ರಿ. ಮತ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರ ಆ ಶಿವಲಿಂಗ ಕೆಳಗೈತ್ರಿ, ಗವಿ ಒಳಗೈತಿ, ಅಂಡರ್ ಗ್ರೌಂಡ್ ಒಳಗೈತಿ. ಕಂಪ್ಲೀಟ್ ನೀರ್ ಇರ್ತಾವ. ಕಂಪ್ಲೀಟ್ ನೀರ್ ಇರ್ತಾವ್ರಿ. ನೀರ್ ಹೆಂಗ್ ಬರ್ತಾವ ಅಂದ್ರ ಜರಿ ಮುಖಾಂತರ ಬರ್ತಾವ್ರಿ. ಅಂದ್ರ ಸಳಿ ಸಳಿ ಐತ್ರಿ, ಅಲ್ಲಿಂದ ಫುಲ್ ಇಲ್ಲಿ ತನ ಇರ್ತಾವ್ರಿ. ಸೊ ಅದನ್ನ ನನ್ ಹೆಚ್ಚಿಗೆ ವ್ಯೂಸ್ ಬಂದಿದ್ದು. ಆಮೇಲೆ ನಾನು ಮತ್ ಸ್ಟಾರ್ಟ್ ಮಾಡಿದ್ದೇನಪ್ಪಾ ಅಂದ್ರ ಫುಡ್ ಬ್ಲಾಗ್ ರೀ. ಈಗಾಗಲೇ ಸ್ಟ್ರೀಟ್ ಫುಡ್ ಅದು ಬಹಳ ನೋಡ್ಲಾಗ್ತಿದ್ವಿ ನಾವು. ಸ್ವಲ್ಪ ಟೇಸ್ಟ್ ಮಾಡ್ಬೇಕು, ಏನೋ ಸ್ವಲ್ಪ ಮತ್ ಚೇಂಜಸ್ ಮಾಡ್ಬೇಕು. ಒಂದೇ ಕಂಟೆಂಟ್ ಬೇಡ, ಬರೇ ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿನೇ ಸೀಮಿತ ಬೇಡ, ರೈತರ ಅಂದ್ರ ರೈತರೇ ಬೇಡ, ಸ್ವಲ್ಪ ಫುಡ್ ದಾಗು ಸ್ವಲ್ಪ ತೋರ್ಸೋಣ. ಆಮೇಲೆ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ವಿಷಯ ಆಗ್ಲಿ, ಏನೋ ಒಂದು ಹೊಸದಾಗಿ ಮಾಡೋಣ ಅನ್ಕೋತೆ ಈಗ ನಡ್ದತ್ರಿ. ಈಗ ನೀವ್ ಏನ್ ಮಾಡ್ತೀರಿ, ಸ್ಟ್ರೇಂಜರ್ಸ್ ಮಾತಾಡ್ಸಕ್ ಹೋಗ್ತೀರಿ. ಹೌದು. ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ? ನೀವು ಸ್ಟಾರ್ಟಿಂಗ್ ಹೋದ್ಗಳೇನ ನಿಮ್ ಅವ್ರ ಹೆಂಗ್ ನಿಮ್ಗ ಇದು ಆಗ್ತಾರ ಅಂದ್ರ ಮಾತಾಡ್ಸಕ್ ಒಬ್ಬರು ಜಾಸ್ತಿ ಇದು ಇರ್ತಾರ, ಮಾತಾಡ್ಸಲ್ಲ ಅಂತವ್ರ ನೋಡಿ ನೀವು ಮಾತಾಡಿಸ್ತಿರಲ್ಲ, ಅದು ಯಾವ ತರ ನಿಮ್ಗ ಅನುಭವ? ಅಂದ್ರ ನೀವ್ ಹೇಳಾಕ್ತಿರಿ ಹೆಂಗಂದ್ರ ಈಗ ಯಾರೋ ಒಬ್ರು ಸ್ಟ್ರೇಂಜರ್ಸ್ ನಿಂತಿರ್ತಾರ, ನಮ್ದೇನೋ ಒಂದ್ ವಿಷಯ ಅವ್ರ ಮುಂದೆ ಇಡುದಿರ್ತದ. ಸೊ ಅವಾಗ ಸ್ಟಾರ್ಟಿಂಗ್ ಏನ್ ಅನಸ್ತಿತ್ತು, ನನಗೂ ಅಂಜಿಕ್ ಬರ್ತಿತ್ರಿ. ಹೆಂಗಂದ್ರ ಇವ್ರಿಗೆ ಏನ್ರ ಅಂದ್ರೆ ಹೆಂಗ್ ಮಾಡೋಣ. ಒಂದು ನಾ ಯೂಟ್ಯೂಬ್ ದಾಗ ನಂದ್ ಹೆಚ್ಚಿಗೆ ಫೋಕಸ್ ಯೂಟ್ಯೂಬ್ ಇತ್ರಿ ಸ್ಟಾರ್ಟಿಂಗ್. ಏನಂದ್ರ ನಾ ಹಾಕಿದ್ದೆ ವಿಡಿಯೋವಾಗ 15 ವಿಡಿಯೋ ಹಾಕಿದ್ದೆ ರೀ. ಒಂದ್ ತಿಂಗಳ ಅಥವಾ 1.5 ತಿಂಗಳದಾಗ ನಂದ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೈತ್ರಿ. ಒಂದೇ ತಿಂಗಳೊಳಗ ಆಗೈತ್ರಿ. ನಾ ಏನ್ ಮಾಡ್ತಿದ್ದೆ ಅಂದ್ರ ಯೂಟ್ಯೂಬ್ ಒಂದ ರೀ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಜಾಸ್ತಿ. ನಮ್ 3 ದಿನಕ್ಕೊಂದು ವಿಡಿಯೋ ಹಾಕ್ತಿದ್ದೆ. ಅವಾಗ ಮಹಲ್ ರೋಜಾ ಅಂತ ಐತ್ರಿ ಕಡೆ ಸಿಂದಗಿ ರೋಡಿಗೆ, ಅಲ್ಲೊಂದು ಗೋಲ್ಗುಮಟ್, ಛೋಟಾ ಗೋಲ್ಗುಮಟ್ ಅಂತಾರ, ಕಟ್ಟಡ ಒಳಗೆ ನಿಂತಿತ್ತದು ಕಾರಣಾಂತರ ಇದ್ರ ಸಲುವಾಗಿ. ಆಮೇಲೆ ಕೆಲವೊಂದ್ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟುವಾಗ ಏನಾಗ್ತದ್ರಿ, ಭೂಮಿ ಗಟ್ಟಿ ಇರ್ಬೇಕು, ಮತ್ತೆ ತಗ್ಗು ಪ್ರದೇಶ ಇರಬಾರ್ದು. ಎತ್ತರ ಇತ್ತಂದ್ರ
ಇಡೀ ಬಿಜಾಪುರ್ಗೂ ಕಾಣ್ತದ. ಅವ್ರು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಲ್ಲಿ ರೀ. ಹಾ. ಸೊ ಅಲ್ಲಿ ತೆಗ್ಗ ಪ್ರದೇಶ ಇರೋದ್ರಿಂದ ಬಿಜಾಪುರ್ ಬಿಡ್ರಿ ಅಲ್ಲೇ ಕಾಣಲಾಗಿತ್ತದ. ಸೊ ಆಮೇಲೆ ಅವ್ರು ಒಂದು ಚಲೋ ಲೊಕೇಶನ್ ನೋಡಿ ಗೋಲ್ಗುಮಟ್ಟ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗೈತ್ರಿ. ಹೌದ್ರಿ. ನೀವು ಅಮೌಂಟ್ ಅರ್ನ್ ಮಾಡಾಕತ್ತೀರಿ ಇವಾಗ? ಹಳಿ ವಿಡಿಯೋದ ಅರ್ನಿಂಗ್ ಆಗ್ತದ್ರಿ, ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ ಯಾವ. ನಡು ಏನಾಯ್ತು, ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಯ್ತ್ರಿ, ಸ್ಟಾಪ್ ಮಾಡಿದೆ ನೋಡು. ಈಗ ಪ್ರೆಸೆಂಟ್ ಆಗಿ ಹೆಂಗ್ ಆಗಿಬಿಟ್ಟದಪ್ಪ ಅಂತಂದ್ರ, ಇವಾಗ ಏನ್ ಕಂಟೆಂಟ್ ಕ್ರಿಯೇಷನ್ ಬರಾಕತ್ತಾರಲ್ಲ, ಎಲ್ಲರೂ ಡಾಕ್ಟರ್ ಬ್ರೋ ಇನ್ಸ್ಪಿರೇಷನ್ ತಗೊಂಡ ಬರಾಕತ್ತಾರ. ಹೌದೌದು. ಒಂಥರ ಕಂಟೆಂಟ್ ಕ್ರಿಯೇಷನ್ ಒಳಗ ಡಾಕ್ಟರ್ ಬ್ರೋ ಗಾಡ್ ಇದ್ದಂಗ. ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಬಹಳ ಒಳ್ಳೆ ಕೆಲಸ ಮಾಡ್ಲಾಕ್ತಾರಿ. ನಿಮ್ ಇನ್ಸ್ಟಾ ಫೀಡ್ ಒಳಗ ಕಂಟೆಂಟ್ ಕಿಂತ ಬರೀ ಪ್ರಮೋಷನ್ ವಿಡಿಯೋನ ಜಾಸ್ತಿ ಆಗ್ಯಾವ. ಅದು ಆಕ್ಚುಲಿ ಏನಾಗ್ಯದ್ರಿ, ನಾವೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತದ್ ಒಂದು ಏಜೆನ್ಸಿ ಮಾಡೇವ್ರಿ. ನಾನು ಮತ್ತೆ ನನ್ನ ಫ್ರೆಂಡ್ ಅದಾರ ಒಬ್ರು, ಪ್ರಮೋಷನ್ ಮಾಡ್ತಾರ. ಅದು ಒಂದು ಮಾರ್ಕೆಟಿಂಗ್ ಏರಿಯಾ. ನೀವ್ ಹಿಂಗ ಆಗ್ತದಂದ್ರೆ ಇದನ್ನ ನೀವು ತಗೋಬಹುದು ಅಂತ ಹೇಳಿ ಸಜೆಸ್ಟ್ ಮಾಡುವಂತದೊಂದು ಅದೊಂದು ಕಂಟೆಂಟ್. ಆಮೇಲೆ ಈಗ ಅಕೌಂಟ್ ಹ್ಯಾಂಡ್ಲಿಂಗ್ ಆಯ್ತು. ಮತ್ತ ಎಷ್ಟು ಅಕೌಂಟ್ ಹ್ಯಾಂಡಲ್ ಮಾಡಾಕತ್ತೀರಿ ಇವಾಗ ಪ್ರೆಸೆಂಟ್ ಆಗಿ? ಇಬ್ರು ಕ್ಲೈಂಟ್ ಅದಾರ್ರಿ ಹಾರ್ಡ್ಲಿ. ಒಬ್ರು ಬ್ಯೂಟಿಷಿಯನ್ ಅದಾರ, ಇನ್ನೊಬ್ರು ಕಾಲೇಜ್ ಐತ್ರಿ. ಸೊ ಬ್ಯೂಟಿಷಿಯನ್ ಅವ್ರದ್ದು ಹ್ಯಾಂಡಲ್ ನೀವೇ ಮಾಡಾಕತ್ತೀರಿ? ಹಾ, ಮಾಡ್ಲಾಕ. ಇನ್ಫ್ಲುಯೆನ್ಸರ್ ಅಂತಂದ್ರ ಇಷ್ಟಿಷ್ಟು ಅಮೌಂಟ್ ಅಂತ ಏನ್ ಫಿಕ್ಸ್ ಇರ್ತೈತೋ, ಇನ್ನು ಅಂದ್ರೆ ಇಷ್ಟು ವರ್ಷದ ಗಟ್ಲೆ ಇದು ಮಾಡ್ತಿರೋ ಇಲ್ಲ ಒಂದೊಂದ್ ತಿಂಗಳ ಗಟ್ಲೆ ಹ್ಯಾಂಡ್ಲಿಂಗ್ ಮಾಡ್ತೀರಿ? ಅದ ಅವ್ರು ಇದ್ರ ಮೇಲೆ ನಮ್ದು ಪ್ಯಾಕೇಜ್ ಇರ್ತಾವ್ರಿ. ಪ್ಯಾಕೇಜ್ ಒಂದೆರಡ ಈಗ ಸ್ಟಾರ್ಟ್ ಮಾಡಿ. ಸೊ ಕಂಟೆಂಟ್ ಕೊಡೋದೈತ್ರಿ ಮೇಜರ್ಲಿ. ಅದ್ ನೀವು ಸ್ಮಾರ್ಟ್ ಅದ್ರ ನೋಡಕ್ಕ. ಎಷ್ಟು ಹುಡುಗಿಯರ್ ಮೇಂಟೈನ್ ಮಾಡಾಕತ್ತೀರ? ಹಂಗೇನಿಲ್ರಿ, ಹಂಗ್ಯಾರ ಇಲ್ರಿ. ಇದು ಬಹಳ ದೊಡ್ಡ ಕಲ್ಪನೆ ಏನಪ್ಪಾ ಅಂದ್ರ, ಸ್ಮಾರ್ಟ್ ಇರುವಂತ ಹುಡುಗರಿಗೆ ಬಹಳಷ್ಟು ಹುಡುಗಿಯರ್ ಇರ್ತಾರ, ಗರ್ಲ್ ಫ್ರೆಂಡ್ಸ್ ಇರ್ತಾರ. ಅದು ಸುಳ್ಳ. ಈಗ ಸದ್ಯಕ್ಕಂತೂ ಯಾರು ಇಲ್ಲ. ಇನ್ ಫ್ಯೂಚರ್ದಾಗ ನೋಡ್ಬೇಕ್ರಿ. ನೆಕ್ಸ್ಟ್ ಪ್ಲಾನ್ ಏನ್ ನಿಮ್? ಇವಾಗ ಎಲ್ಲಾ ಈಗ ಮಾರ್ಕೆಟಿಂಗ್ ಮಾಡಾಕತ್ತೀರಿ, ಕಡೆ ಫುಡ್ ಬ್ಲಾಗಿಂಗ್ ಮಾಡ್ತೀರಿ, ಮತ್ತ ರೈತರ ತಕ್ಕ ಹೋಗಿ ಅವ್ರದ್ದು ಯಾವ ತರ ಮಾಡ್ಬೇಕು ಅನ್ನೋದು ಜನರಿಗೂ ತಿಳಿಸ್ತೀರಿ. ಸಕ್ಸಸ್ಫುಲ್ ಯೂಟ್ಯೂಬರ್ ಆಗುವಂತದ್ದು ನಂದು ಕನಸೈತ್ರಿ. ಸ್ವಲ್ಪ ಡಿಫ್ರೆಂಟ್ ಏನೋ ಮಾಡ್ಬೇಕಂತ ಹೇಳಿ ಮಾಡ್ಲಾಕ್ತಿವ್ರಿ. ಹೊಸಬ್ರು ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿ ಬರಾಕತ್ತಾರ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರು ಯಾಕೆ ಬರ್ಬೇಕು, ಬಂದ್ ಇಲ್ಲಿ ಯಾವ ತರ ಸರ್ವೈವಲ್ ಆಗ್ಬೇಕು ಅನ್ನೋದು ಒಂದ್ ಸ್ವಲ್ಪ. ಆಕ್ಚುಲಿ ಹಂಗ್ ನೋಡಿದ್ರ ನಾನು ಇದ್ರಾಗ ಹೊಸಬಾನೇ ರೀ. ಯಾಕಂದ್ರ ನಮ್ಕಿಂತ ದೊಡ್ಡ ದೊಡ್ಡ ಕ್ರಿಯೇಟರ್ ಅದಾರ, ಯೂಟ್ಯೂಬರ್ ಅದಾರ. ಈಗ ಬರುವಂತ ಜನರಿಗೆ ಅಥವಾ ಬರುವಂತ ಕ್ರಿಯೇಟರ್ಗ ಬಹಳ ಮೆಚೂರ್ ಅದಾರ. ಈಗಿನ ಕ್ರಿಯೇಟರ್ಸ್ ಆಯ್ತು, ಬಹಳ ಟ್ಯಾಲೆಂಟೆಡ್ ಅದಾರ. ಒಳ್ಳೆ ಕಂಟೆಂಟ್ ಕೊಟ್ರ ಜನರು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರ. ವಿಡಿಯೋ ಮಾಡ್ಕೊಂಡ್ ಬರ್ತೀರಿ, ನೀವು ಬೇರೆದವ್ರ ಕೈಗ ಎಡಿಟಿಂಗ್ ಮಾಡಕ್ ಕೊಡ್ತೀರಾ ಇಲ್ಲ ನೀವೇ ಮಾಡ್ತೀರಿ? ಇಲ್ರಿ, ಬೇರೆಯವ್ರ ಕೈಯಾಗ ಕೊಡೋದಿಲ್ಲ, ನಾವೇ ಎಡಿಟ್ ಮಾಡ್ತೀವಿ. ಅವಾಗ ನಿಮ್ ಮಿಸ್ಟೇಕ್ ಏನ್ರ ಗೊತ್ತಾಗುತ್ತೆ ನಿಮ್ಗೆ? ಅದೇ ಹೆಂಗಿತ್ರಿ, ಈಗ ನಾ ಇದೇ ವಿಡಿಯೋ ಅಂತ ತಗೊಳ್ರಿ. ಈ ವಿಡಿಯೋದಾಗ ಕೆಲವೊಂದು ವಿಷಯ ಹೇಳಿರ್ತೀನಿ, ಅಲ್ಲಿ ಅದನ್ನ ಹೇಳ್ಬಾರ್ದು ಅನ್ಸಿರ್ತದ. ಸೊ ಅದನ್ನ ಕಟ್ ಮಾಡ್ಬಿಡ್ತು. ಶೂಟ್ ನಾವ್ ಮಾಡಿರ್ತೀವಿ. ನಮ್ ಮೈಂಡ್ ದಾಗ ಏನ್ ವಿಜುವಲ್ ಇರ್ತದಲ್ರಿ, ಹಿಂಗೆ ಬರುವಂತದ್ದು ಇರ್ತದ. ನನ್ ಮೈಂಡ್ ದಾಗ ಇರುವಂತದ ಅವ್ರಿಗೆ ಹೇಳಿದ್ರ ನನಗ್ ಹೆಂಗ್ ಬೇಕಾದು ನಾನ ಸ್ವಲ್ಪ ಮಾಡಿದ್ರ ನಂಗೆ ಚಲೋ ಅನಿಸ್ತದ್ರಿ. ನಾನೇ ಎಡಿಟ್ ಮಾಡ್ಕೊತೀನಿ ಎಲ್ಲ. ಇವಾಗೆಲ್ಲ ಮನೆಯಲ್ಲಿ ಫೈನಾನ್ಸಿಯಲಿ ಆಯ್ತು, ನಿಮಗ ಸಪೋರ್ಟ್ ಮಾಡೋದಾಯ್ತು, ಯಾವ ತರ ಐತಿ? ಇದ ರೀಸೆಂಟ್ ಆಗಿ ಜಾಬ್ ಅಂತೂ ಬಿಟ್ಟಿದ್ ಖರೆ ಐತ್ರಿ. ಸೊ ನಾನ್ ನನ್ ಫ್ರೆಂಡ್ಸ್ ಸೇರಿ ಅದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತ ಮಮ್ಮಿ ಅವ್ರು ಇರ್ತಾರ್ರಿ, ಮತ್ತ ಅಣ್ಣ ಮೌಸಿ ಅವರೆಲ್ಲ ಇರ್ತಾರ. ಸೊ ನನ್ನಿಂದಾನೇ ಮನಿ ಸರ್ವೈವ್ ಆಗ್ತದ. ನೀವೇ ಮೇನ್ ಪಿಲ್ಲರ್. ನಾವ್ SLC ದಿಂದ ಕೆಲಸ ಮಾಡ್ಕೊತೆ ಬಂದೀವ್ರಿ. ಹೆಂಗಂದ್ರ ಈಗ SLC ಮುಗಾನ ನಮ್ ಫಾದರ್ ಒಂದ್ ಸ್ವಲ್ಪ ಡ್ರಿಂಕ್ಸ್ ಅದು ಮಾಡ್ತಿದ್ರು. ಬಟ್ ಇದೆಲ್ಲಾ ಹೇಳ್ಬಾರ್ದು, ಈಗ ವಿಷಯ ಬತ್ತಂತೆ ಹೇಳತ್ತೀನಿ. ನಮ್ದು ಬಿಸ್ನೆಸ್ ಅಂದ್ರ ನಮ್ ಪಪ್ಪ ಟೈಲರಿಂಗ್ ಇದ್ರು. ಬಿಸ್ನೆಸ್ ಅನ್ನೋಕ್ಕಿಂತ ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ಬಹುದು. 2017 ಸ್ವಲ್ಪ ಇದು ಲಿವರ್ ಇದ್ರದಿಂದ ಡೆತ್ ಆಯ್ತು. 15-20 ಜಾಬ್ ಮಾಡೀನಿ ನೋಡ್ರಿ. ಫರ್ಟಿಲೈಸರ್ಸ್ ಸೂಪರ್ ಮಾರ್ಕೆಟ್ ದಾಗ ಮಾಡಿದೆ, ಅದಾಗ ಕಿರಾನ್ ಮಾರ್ಕೆಟ್ ಒಳಗ್ ಮಾಡಿದೆ, ಅದಾಗ ಗುಡ್ಡುಡ್ಗಿ ನೋಡ್ರಲ್ಲ ರಿಲಯನ್ಸ್ ದಾಗ ಕೆಲಸ ಮಾಡಿದೆ ರೀ. ಮತ್ತೆ ಲಿವೈಸ್ ಎಲ್ಲಾ ಕಡೆ ದಾಟಿ ಬಂದೆ. ಮತ್ತೆ ಬಿಜೆಪಿ ಆಫೀಸ್ ಒಳಗ ಏನ ಕಾಲ್ ಸೆಂಟರ್ ಒಳಗ ಕೆಲಸ ಮಾಡಿದೆ. ಮತ್ ಹಿಂಗ್ ಹೇಳಕ್ ಹೋದ್ರ ಕೆಲಸ ಅಂತಿಲ್ಲ, ಎಲ್ಲಾ ಕೆಲಸ ಮಾಡೀನ್ರಿ. ವಿಷಯಗಳು ಕೇಳಿ ನಮಗೂ ಬಹಳ ಸಂತೋಷ ಆಯ್ತು. ನನಗೂ ಕೂಡ ಬಹಳ ಸಂತೋಷ ಆಯ್ತು. ನಾವು ನಿಮ್ ಕೂಡ ಮಾತಾಡಿ ಬಹಳ ಖುಷಿ ಆಯ್ತು. ಮತ್ತೆ ನೀವು ಒಂದೇನೋ ಹೊಸದಾಗಿ ಟ್ರೈ ಮಾಡ್ಲಾಕ್ತಿರಿ, ಬಿಜಾಪುರದಾಗ ಹಿಂಗ್ ಯಾರು ಮಾಡಿಲ್ಲ. ಅದು ನನಗ್ ವ್ಯೂವರ್ಸ್ ಆಯ್ತು. ಏನ್ರ ಹೇಳ್ರಿ? ಏನಿಲ್ರಿ, ಇವ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತ ನ್ಯೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರ ಇವ್ರು ಕೂಡ ಒಂದ್ ವಿಡಿಯೋ ಮಾಡ್ರಿ. ಒಂದ್ ವಿಷಯ ಐತಿ. ಸಿಗೋಣ ಮತ್ತೊಂದು. ಹೇಳ್ಬಿಡ್ರಿ. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ.